ನಾವು ಇವಾಗ ಸಕಲೇಶ್ಪುರ ರೋಡ್ಗೆ ಹೊರಡ್ತಾ ಇದ್ವಿ. ಇಲ್ಲಿಂದ 86 ಕಿಲೋಮೀಟ್ರ್ ತೋರಿಸ್ತಾ ಇದೆ ಸಕಲೇಶ್ಪುರ. 86 ಕಿಲೋಮೀಟ್ರ್ ಅಂದರೆ ಹಾರ್ಡ್ಲಿ ಅವರ್ ಬೇಕು. ಇಲ್ಲಿ 1.25 ಗಂಟೆ ಅಂತ ತೋರಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತ. ಸೀನರಿ ತುಂಬ ಚೆನ್ನಾಗಿದೆ. ಈ ಸಕಲೇಶ್ಪುರಕ್ಕೆ ನಾವು ಜಾಯಿನ್ ಆಯ್ತೀವಲ್ಲ, ಕಳಸದಿಂದ ಸಕಲೇಶ್ಪುರಕ್ಕೆ. ಈ ಕಳಸದಲ್ಲಿ ಏನು ಅಂದರೆ ನಮಗೆ ವಿ ಫೈಂಡ್ ಟೀ ಅ ಲಾಟ್. ಟೀ ಎಸ್ಟೇಟ್ ಮತ್ತು ಕಾಫಿ ಎಸ್ಟೇಟ್ ಇದೆ, ಇಲ್ಲ ಅಂತಲ್ಲ, ಬಟ್ ಟೀ ಎಸ್ಟೇಟ್ ತುಂಬ ಇದೆ. ಈ ಸಕಲೇಶ್ಪುರ ರೀಜನಲ್ಲಿ ಏನು ಅಂದರೆ ಕಾಫಿ ಎಸ್ಟೇಟು ಜಾಸ್ತಿ. ಸೊ ಎಲೆಕ್ಷನ್ ಡ್ಯೂಟಿ ನಡೀತಾ ಇದೆ. ಬಟ್ಟೆಗಳು ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇರೋದು ಮೈಸೂರಿಗೆ. ಇವರು ಕಳಸ ಅಲ್ಲಿ ಬಾಮಿಕೊಂಡ ಎಲ್ಲ ಹತ್ತಿಸಿ ಈಗ ವಾಪಸ್ ಹೋಗ್ತಾ ಇದ್ದೀವಿ ಈಗ. ಸರಿ ಸರ್, ಸಿಗುವ. ಬಾಯ್ ಬಾಯ್. ಎಲೆಕ್ಷನ್ ಚೆಕ್ಕಿಂಗು ಇಲ್ಲಿ ನೋಡಿ, ಮಂಕುಗಳು ಹೆಂಗೆ ಬರ್ತವೆ. ಇಲ್ಲಿ ಈಗ ನಾವು ಕಾಡು ಒಳಗಡೆ ಎಂಟ್ರಿ ಹೊಡಿತೀವಿ. ಕಾಡು ಒಳಗಡೆ ಎಂಟ್ರಿ ಹೊಡೆದು ಅಲ್ಲಿಂದ ಈಗ ಮತ್ತೆ ನಾವು ಶಿರಾಡಿ ಘಾಟ್ ರೋಡ್ನ ಪಾಸ್ ಮಾಡಿ ಮುಂದಕ್ಕೆ ಹೋಗ್ತೀವಿ. ನೈಟೆಲ್ಲ ಇಲ್ಲೆಲ್ಲ ರೈಡ್ ಮಾಡಿದ್ದೀವಿ. ಇಲ್ಲಿ ಆನೆ ಇರುತ್ತೆ ಅಂತ ಹೇಳಿದ್ದಾರೆ, ಬಟ್ ಇಲ್ಲಿವರೆಗೂ ನನಗೆ ಇಲ್ಲಿವರೆಗೂ ನಾನು ಆನೆ ಸೈಟ್ ಮಾಡಿಲ್ಲ ಈ ರೋಡಲ್ಲಿ. ಬಟ್ ನನ್ನ ಫ್ರೆಂಡ್ ಸೈಟ್ ಮಾಡಿದ್ದಾರೆ. ಅದು ನಾನು ಸುಮ್ಮನೆ ಏನೋ ಬ್ಯಾರಿಕೇಡ್ ಇಟ್ಟಿರೋದು ನುಗ್ಬಿಡ್ಲ ಅನ್ನಿಸ್ತಾ ಇತ್ತು. ಬಟ್ ಆಮೇಲೆ ಚೆಕ್ ಪೋಸ್ಟನಲ್ಲಿ ಓದಿದೆ, ಅದೇ ನೋಡಿ, ಇದೆಲ್ಲ ಕಾಫಿ ಎಸ್ಟೇಟು. ಕಾಫಿ ಹೂವು ಬಿಟ್ಟಿದೆ.
ನಾಯಿ ನನ್ನನ್ನು ಆಟ ಆಡಿಸ್ಬಿಟ್ಟಿದ್, ನಿನ್ನ ನಾಯಿ ಸಾಯಿಸ್ಬಿಟ್ಟಿದೆ ಈಗ ಜಸ್ಟ್ ಮಿಸ್. ಶಟ್. ಆ ನಾಯಿ ನೋಡಿ ಇನ್ನೊಂದು ನಾಯಿನ ಅಟ್ಟಾಡ್ಸ್ಕೊಬರಕ್ಕೆ ಬಂತು. ಕರ್ಮ ಅಲ್ಲೇ ಅದಕ್ಕೆ. ಫುಲ್ ಕಾಫಿ ಎಸ್ಟೇಟ್ ಇದೆ ಇಲ್ಲಿ. ಇಲ್ಲಿ ಎಲ್ಲ ತುಂಬ ಚೆನ್ನಾಗಿದೆ.